ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ರಶ್ಮಿ. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಇನ್ನು ಭದ್ರತೆ ಇಲ್ಲದೆ SSLC ಉತ್ತರ ಪತ್ರಿಕೆಗಳ ರವಾನೆ ಮಾಡಿದ ಘಟನೆಯೊಂದು ಮೂಡಲ್ಗಿಯ ಉಮಾಬಾಯಿ ಪ್ರೌಢಶಾಲಾ ಕೇಂದ್ರದಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬುಧವಾರ ದಿನದಂದು SSLC ಇಂಗ್ಲಿಷ್ ಭಾಷಾ ಪರೀಕ್ಷೆಯ 3,000 ಉತ್ತರ ಪತ್ರಿಕೆಗಳನ್ನು ಯಾವುದೇ ಭದ್ರತೆ ಇಲ್ಲದೆ ದ್ವಿಚಕ್ರ ವಾಹನದಲ್ಲಿ ಸಾಗಿಸುತ್ತಿರುವ ದೃಶ್ಯ ಸ್ಥಳೀಯರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪರೀಕ್ಷಾ ಸಿಬ್ಬಂದಿ SR ಬೆಳಗಲಿ ಹಾಗೂ ದರ್ಜೆ ನೌಕರರ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಸಿಬ್ಬಂದಿ ಮಾತ್ರ ಬಾಯಲ್ಲಿ ಎಲೆ ಅಡಿಕೆ ಹಾಕೊಂಡು ನನ್ನ ನೆಮ್ಮದಿಗೆ ಭಂಗವಿಲ್ಲ ಎಂಬಂತೆ ವರ್ತಿಸುತ್ತಿರುವ ದೃಶ್ಯ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಲಭ್ಯವಾಗಿದೆ. ಇನ್ನು ಪರೀಕ್ಷಾ ನಿಯಮಗಳ ಪ್ರಕಾರ ಉತ್ತರ ಪತ್ರಿಕೆಗಳನ್ನು ಅತ್ಯಂತ ಭದ್ರತೆಯಲ್ಲಿ ರವಾನಿಸಬೇಕು. ಅದರಲ್ಲಿ ಕೂಡ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ತರುವಾಗ ಇರುವಂತಹ ಬಿಗಿ ಭದ್ರತೆ ಪರೀಕ್ಷೆ ಮುಗಿದ ನಂತರ ಉತ್ತರ ಪತ್ರಿಕೆಗಳನ್ನು ಮರಳಿಸುವಾಗ ಏಕಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಗಂಭೀರ ಲೋಪದೋಷಗಳನ್ನು ಶಿಕ್ಷಣ ಸಚಿವರು ಗಮನಿಸಿ ತಪ್ಪಿಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ಎಲ್ಲಿ ಹೋಯ್ತಿರಿ ಒಂದು ಕ್ವಶನ್ ಪೇಪರ್, ಇದು ಆನ್ಸರ್ ಪೇಪರ್ ಬೇಷ್ ಹೋಯ್ತಿರಿ. ಹಿಂಗೆ ಈ ಸೋರಿಕೆ ಆಕೈತಂದ್ರೆ ಹೆಂಗೆ ರೀ? ಡೈಲಿ ಹಿಂಗೆ ಹೋಯ್ತಿರಿ? ಹೌದ್ರಿ? ಇಲ್ಲ, ನನಗೆ ಗೊತ್ತಿರಕ್ಕಿಲ್ಲ ನೋಡ್ರಿ ಅದ, ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹೋ, ಹೌದನ್ರಿ ಸರ್. ನೀವು ಸರ? ಡಿ ಗ್ರೂಪ್. ಇದು ಯಾವ ಸ್ಕೂಲು? ಉಮಾಬಾಯಿ ಸೆಂಟ್ರಿಂದ ಹೋಗ್ತೀರಿ? ಯಾರನ್ನ ತೊಗೊಂಡು ಹೋದ್ರಂದ್ರೆ ಇವರ ಬ್ಯಾಂಕ್ ತೊಗೊಂಡ್ರೆ